ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 41ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ತಸ್ಮಾತ್ ಮತ್ತು ಆದೌ ಪದದ ಪ್ರಯೋಗವನ್ನು ಯಾಕೆ ಮಾಡಿದ್ದಾರೆ ಅಂತೆಲ್ಲ ತಿಳ್ಕೊಂಡ್ವಿ. ಅಂದರೆ ಕಾಮ ಅನ್ನೋದು ಎಲ್ಲದಕ್ಕೂ ಕೂಡ ಮೂಲ. ಮೊದಲು ಅದು ಇಂದ್ರಿಯಗಳಲ್ಲಿ ಅದು ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ಅದು ಮನಸ್ಸು ಮತ್ತು ಬುದ್ಧಿಯನ್ನು ಮೋಹಗೊಳಿಸುತ್ತೆ. ಅದಕ್ಕೋಸ್ಕರನೇ ಮೊದಲು ನಾವು ಇಂದ್ರಿಯಗಳನ್ನು ತಡಿಬೇಕು, ಆಮೇಲೆ ಮನಸ್ಸನ್ನು ತಡಿಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇಂದ್ರಿಯಗಳನ್ನು ಯಾವ ಉಪಾಯದಿಂದ ವಶ ಮಾಡಿಕೊಳ್ಬೇಕು, ಹೇಗೆ ಅದನ್ನು ವಶಪಡಿಸ್ಕೊಳ್ಳೋದು ಇಂದ್ರಿಯಗಳನ್ನು ಅಂತ ಕೂಡ ಹೇಳ್ತಾ ಇದ್ದಾನೆ ಭಗವಂತ. ಏನು ಅಂತಂದರೆ ಉತ್ತರ ಅಭ್ಯಾಸ ಮತ್ತು ವೈರಾಗ್ಯ, ಈ ಎರಡು ಉಪಾಯಗಳಿಂದ ಇಂದ್ರಿಯಗಳು ವಶವಾಗುತ್ತೆ. ಈಗ ನೋಡಿ, ಇಂದ್ರಿಯಗಳನ್ನು ವಶಪಡಿಸ್ಕೋ ಅಂತ ಹೇಳ್ದ ಭಗವಂತ, ಆದರೆ ಅದಕ್ಕೆ ಉಪಾಯನೂ ಹೇಳ್ತಾ ಇದ್ದಾನೆ. ಇನ್ನೇನು ಹೇಳಬೇಕು, ಇದನ್ನು ನಮಗೂ ಹೇಳ್ತಾ ಇರೋದು. ನಾವು ಹೇಳ್ತೀವಲ್ವಾ, ಇಂದ್ರಿಯ ತುಂಬ ಸ್ಟ್ರಾಂಗಪ್ಪ, ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾನೆ ಭಗವಂತ ಇಲ್ಲಿ. ಅಭ್ಯಾಸದಿಂದ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಇದ್ರೆ ಆ ಇಂದ್ರಿಯಗಳು ನಮ್ಮ ವಶ ಆಗುತ್ತೆ. ಆಮೇಲೆ ವೈರಾಗ್ಯದಿಂದ ಈ ಎರಡೂ ಉಪಾಯಗಳನ್ನು ಮಾಡಿದಾಗ ನಮ್ಮ ಇಂದ್ರಿಯಗಳು ವಶವಾಗುತ್ತೆ. ಇದೇ ಎರಡು ಉಪಾಯಗಳಿಂದ ನಮ್ಮ ಮನಸ್ಸನ್ನು ಕೂಡ ವಶ ಮಾಡಿಕೊಳ್ಬೋದು ಅಂತ ಹೇಳಿದ್ದಾರೆ. ಆ ವಿಷಯದ ಬಗ್ಗೆ ಭಗವಂತ 6ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತ ಒಂದ್ಸರಿ ಅದನ್ನು ತಿಳ್ಕೊಳ್ಳೋಣ. 6ನೇ ಅಧ್ಯಾಯ 35ನೇ ಶ್ಲೋಕ ಯಾವುದು ಅಂತಂದರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಂತ ಶ್ಲೋಕ ಬರುತ್ತಲ್ಲ ಅದು. ಅದರಲ್ಲಿ ಹೇಳ್ತಾನೆ ಭಗವಂತ, ಹೇ ಮಹಾಬಾಹುವೆ, ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಕಷ್ಟದಿಂದ ವಶವಾಗುವಂಥದ್ದು. ಮನಸ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಆದರೆ ಹೇ ಕುಂತಿ ಪುತ್ರನಾದ ಅರ್ಜುನನೇ, ಇದು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತೆ. ನೋಡಿದ್ರ, ಅಭ್ಯಾಸ ಮಾಡಿದಾಗ ಮತ್ತು ವೈರಾಗ್ಯವನ್ನು ಪಡೆದಾಗ ವಶವಾಗುತ್ತೆ. ಮನಸ್ಸು ಚಂಚಲನೇ, ಆದರೆ ಅಭ್ಯಾಸ ಮಾಡಿದ್ರೆ, ಈಗ ನಮಗೂ ಅಷ್ಟೇ, ಮೊದಲು ನಾವೆಲ್ಲ ಸೀರಿಯಲ್ ನೋಡೋದು ಅದು ಮಾಡ್ತಾ ಇದ್ವಿ, ಫಿಲಮ್ ನೋಡೋದು ಅಲ್ವಾ. ಭಾಗವತವನ್ನು ಕೇಳಬೇಕು ಅಥವಾ ಭಗವದ್ಗೀತೆಯನ್ನು ಕೇಳಬೇಕು ಅಂತಂದರೆ ನಮಗೆ ಅದ್ರ ಇಷ್ಟನೂ ಆಗ್ತಾ ಇರಲಿಲ್ಲ. ಅದು ಕೇಳಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ವಿ. ಆದರೆ ಈಗೇನು ಮಾಡ್ತೀವಿ, ನಾವು ಅಭ್ಯಾಸವನ್ನು ಮಾಡಿದ್ವಿ, ಯಾರದೋ ಒಂದು ಕೃಪೆ ನಮ್ಮ ಮೇಲೆ ಬಿದ್ದಿದೆ. ಅದರಿಂದ ಮೊದಲು ಒಂದು ದಿವಸ ಕೇಳೋದು ಬೇಜಾರಾಯಿತು, ಮತ್ತು ಇನ್ನೊಂದು ದಿವಸ ಕೇಳಿದಾಗ ಸ್ವಲ್ಪ ಅದಕ್ಕೆ ಇಷ್ಟ ಆಯ್ತು. ಈ ರೀತಿ ಮಾಡ್ತಾ 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 ಅಭ್ಯಾಸವನ್ನು ಮಾಡ್ತಾ ಈಗ ಮನಸ್ಸಿಗೆ ಯಾವಾಗ ಆ ಆಡಿಯೋ ಬರುತ್ತೋ ತಕ್ಷಣ ನಾವು ಕೇಳಬೇಕು ಅನ್ನುವಂಥ ಒಂದು ಉತ್ಸಾಹ ನಮ್ಮಲ್ಲಿ ಬರುತ್ತೆ. ಅಂದರೆ ಅಭ್ಯಾಸ ಮಾಡಿದಾಗ ಇಂದ್ರಿಯಗಳು ವಶವಾಗುತ್ತೆ. ಈಗ ನೋಡಿ, ನಮಗೆ ಅದನ್ನು ಕೇಳಬೇಕು ಅಂತ ಕಿವಿಗಳಿಗೆ ತುಂಬ ಇಷ್ಟ ಆಗುತ್ತೆ, ಮನಸ್ಸಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ. ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದಾಗಲೇ ನಾವು ಕೇಳೋದಕ್ಕೆ ಸಾಧ್ಯ ಆಗೋದು. ಅದು ಹೇಗೆ ಬರುತ್ತೆ, ಅಭ್ಯಾಸ ಮಾಡಿದಾಗ ಅದಕ್ಕೆ ಬರುತ್ತೆ. ಯಾಕಂದರೆ ಅದು ಎಷ್ಟೋ ಜನ್ಮಗಳಿಂದ ಈ ವಿಷಯಾಸಕ್ತಿಗಳಲ್ಲಿ ಮುಳುಗೋಗಿರೋದ್ರಿಂದ ಅದನ್ನು ಮತ್ತೆ ನಾವು ಆಧ್ಯಾತ್ಮಿಕದ ಕಡೆಗೆ ತರಬೇಕು ಅಂತಂದರೆ ಅದಕ್ಕೆ ಮೊದಲು ಅಭ್ಯಾಸ ಮಾಡಿಸ್ಬೇಕು. 1 ದಿವಸ 2 ದಿವಸ 3 ದಿವಸ ಹೀಗೆ ಮಾಡಿಸ್ತಾ ಆಮೇಲೆ ತಂತಾನಾಗೆ ಅದು ಬಂದು ಕೂತ್ಕೊಂಡು ಕೇಳಬೇಕು ಅನ್ನುವಂಥ ಮನಸ್ಥಿತಿಗೆ ಅದು ಬರುತ್ತೆ. ಈಗ ಒಂದು ಮಗುನ ಫಸ್ಟು ನಾವು ಸ್ಕೂಲಿಗೆ ಕಳಿಸ್ದಾಗ ಎಷ್ಟು ಅಳುತ್ತೆ, ಅದು ಹಠ ಮಾಡುತ್ತೆ, ಹೋಗಲ್ಲ ಅಂತ. ಆದರೆ ಪ್ರತಿನಿತ್ಯ ಅದಕ್ಕೆ ಅಭ್ಯಾಸ ಮಾಡ್ತಾ ಆಮೇಲೆ ಒಂದು ದಿವಸ ಮಗು ನಾನೇ ಹೋಗಬೇಕು ಅಂತ ರೆಡಿಯಾಗಿ ಹೋಗೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಅಷ್ಟು ಇಷ್ಟ ಆಗಿಬಿಡುತ್ತೆ. ಅದು ಅಂದರೆ ಅಭ್ಯಾಸ ಆಗೋಯ್ತು ಅದಕ್ಕೆ. ಆಮೇಲೆ ಅದಕ್ಕೆ ಇಷ್ಟನೂ ಆಗ್ಬಿಡುತ್ತೆ. ಅದೇ ರೀತಿ ಅಭ್ಯಾಸ ಮಾಡಿಸಿದಾಗ ಮಾತ್ರ ಆ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಬಹುದು ಮತ್ತು ಮನಸ್ಸನ್ನು ಕೂಡ ನಾವು ವಶಪಡಿಸ್ಕೊಳ್ಬೋದು ಅಂತ ಆ ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತು ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುವಂಥದ್ದನ್ನು ರಾಜಸ ಸುಖ ಅಂತ ಹೇಳ್ತಾರೆ. ಆ ಸುಖವನ್ನು, ಅಂದರೆ ವಿಷಯ ಅಂತಂದ್ರೇನು, ನಮ್ಮ ಇಂದ್ರಿಯಗಳು ಏನನ್ನು ನೋಡಬೇಕು ಅಂತ ಇಷ್ಟಪಡುತ್ತೋ ಅದನ್ನು ವಿಷಯ ಅಂತ ಹೇಳೋದು. ಆ ವಿಷಯ ಅದು ಹೊರಗಡೆ ಇರುತ್ತೆ, ಮತ್ತು ಇಂದ್ರಿಯ ಇದು ಎರಡರ ಸಂಯೋಗ ಆಗುತ್ತಲ್ಲ, ಇದರಿಂದ ಏನೋ ಒಂದು ಸುಖ ಸಿಗುತ್ತೆ. ಈಗ ಯಾವುದೋ ಒಂದು ವಸ್ತು ನನಗೆ ನೋಡ್ತೀನಿ, ಅದು ಬೇಕು ಅಂತ ನನಗೆ ಇಷ್ಟ ಆಗುತ್ತೆ ಅಂದರೆ ಆ ಇಂದ್ರಿಯ ಆ ವಸ್ತುವನ್ನು ನೋಡ್ತು, ಅದು ಅದರ ವಿಷಯ ಆಯಿತು. ಆ ವಿಷಯ ಮತ್ತು ಈ ಇಂದ್ರಿಯ ಎರಡರ ಸಂಯೋಗ ಆದಾಗ ಒಂದು ಸುಖ ಸಿಗುತ್ತಲ್ಲ, ಅದನ್ನು ರಾಜಸ ಅಂತ ಕರೀತಾರೆ.
ಅದನ್ನ 18ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾನೆ ಭಗವಂತ. ಅದೇನು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಯಾವ ಶ್ಲೋಕ ಅಂತಂದ್ರೆ ಅದು ವಿಷಯೇಂದ್ರಿಯ ಸಂಯೋಗ ಅಂತ ಬರುತ್ತೆ. ಆ ಶ್ಲೋಕದಲ್ಲಿ ಅವನೇನು ಹೇಳಿದಾನೆ ಅಂತಂದ್ರೆ, ಯಾವ ಸುಖ ವಿಷಯ ಮತ್ತೆ ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುತ್ತೋ ಅದು ಮೊದಲು ಹೇಗಿರುತ್ತೆ ಅಂತಂದ್ರೆ, ಭೋಗ ಕಾಲದಲ್ಲಿ ಅಮೃತಕ್ಕೆ ಸಮಾನವಾಗಿ ತೋರಿದ್ರು. ಅಂದ್ರೆ ನಾವು ಅದನ್ನ ಭೋಗಿಸ್ತಾ ಇರ್ತೀವಲ್ವಾ, ಆಗ ಹೆಂಗಿರುತ್ತೆ ಅಂದ್ರೆ, ಆಹಾ ಅಮೃತದ ಹಾಗಿದೆಯಪ್ಪ ಇದು ಅಂತ ಅನ್ಸಿದ್ರು ಕೂಡ ಪರಿಣಾಮದಲ್ಲಿ ಅದು ವಿಷಕ್ಕೆ ಸಮಾನವಾಗಿರುತ್ತೆ. ಅದಕ್ಕೋಸ್ಕರನೇ ಆ ಸುಖವನ್ನ ರಾಜಸ ಅಂತ ಹೇಳಿದ್ದಾರೆ. ಈಗ ನಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅಂತ ಇಟ್ಕೊಳ್ಳಿ. ಅದನ್ನ ನೋಡ್ತೀನಿ, ನೋಡಿದ ಮೇಲೆ ಅದನ್ನ ತಿನ್ನೋದಕ್ಕೆ ಶುರು ಮಾಡ್ತೀನಿ. ನಾನು ಶುಗರ್ ಪೇಷಂಟ್ ಅಂತ ಇಟ್ಕೊಳ್ಳಿ. ಆದರೆ ಆ ವಸ್ತುವನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಆಸೆ ಬಂತು. ನನ್ನ ಇಂದ್ರಿಯಗಳ ಮೂಲಕ ನಾನು ಆ ಜಾಮೂನನ್ನು ನೋಡಿದೆ, ಮನಸ್ಸಲ್ಲಿ ಇಚ್ಛೆ ಆಯಿತು, ಆಸೆ ಆಯಿತು, ತಿಂದೆ. ಏನೋ ಒಂದು ತಿಂದು ಸುಮ್ಮನೆ ಆದರೆ ಅದು ಏನೋ ಪರವಾಗಿಲ್ಲ. ಆದರೆ ಅದು ನನಗೆ ಇಷ್ಟ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದು ತಿಂದರೆ ಅದಕ್ಕೆ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದು ತಿಂತೀನಿ, ಇನ್ನೊಂದು ತಿಂದರೂ ಅದಕ್ಕೆ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದು, ಈ ರೀತಿ ಅದನ್ನು ಒಂದು 10 ತಿಂತೀನಿ ಅಂತ ಇಟ್ಕೊಳ್ಳಿ. ಏನಾಯಿತು, ತಿನ್ನಬೇಕಾದ್ರೆ ಅದು ಅಮೃತಕ್ಕೆ ಸಮಾನವಾಗಿತ್ತು. ಆದರೆ ಅದರ ರಿಸಲ್ಟ್ ಏನಾಯಿತು, ಆಮೇಲೆ ನನ್ನ ಶುಗರ್ ಲೆವೆಲ್ ಎಷ್ಟು 400ಕ್ಕೆ ಹೋಯ್ತು. ಅವಾಗೇನಾಯಿತು, ತಲೆ ಸುತ್ತು ಬಂತು, ಆಮೇಲೆ ಇನ್ನೇನೇನೋ ಆಗುತ್ತೆ, ಕೈ ಕಾಲು ನಡುಗೋದು, ಅದು ಇದು ಏನೇನೋ ಆಗುತ್ತೆ ಶುಗರ್ ಇರೋರಿಗೆ. ನಾನಿಲ್ಲಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಲಿ ಅಂತಂದ್ಬಿಟ್ಟು ಶುಗರ್ ಅನ್ನೋದು ಕಾಮನ್ ಆಗಿರುವಂಥದ್ದು, ಸೊ ಅದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದೆ. ಅದರ ಬದಲಿಗೆ ಇನ್ನೇನೋ ಯಾವುದನ್ನಾದರೂ ಅಷ್ಟೇ ಅತಿಯಾಗಿ ನಾವು ಇಷ್ಟಪಟ್ಟು ಸೇವಿಸಿದಾಗ ಏನಾಗುತ್ತೆ, ಸವಿಬೇಕಾದ್ರೆ ಅದು ಸುಖ ಅನಿಸುತ್ತೆ, ಆದರೆ ಅದ್ರ ಪರಿಣಾಮ ಏನಾಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ತಿನ್ನೋ ವಿಚಾರ ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ. ಇದು ಎಲ್ಲದಕ್ಕೂ ಅನ್ವಯವಾಗುತ್ತೆ ಆಯಿತಾ. ಅತಿಯಾಗಿ ಆಸೆ ಪಡೋದು, ಅತಿಯಾಗಿ ನಾವು ಯಾರನ್ನಾದರೂ ಪ್ರೀತಿಸೋದಾಗಿರ್ಬೋದು, ಅತಿಯಾಗಿ ನಾವು ಏನನ್ನಾದರೂ ಕೂಡಿಟ್ಕೊಳ್ಳೋದಾಗಿರ್ಬೋದು, ಆಮೇಲೆ ಯಾರನ್ನಾದರೂ ನಂಬೋದಾಗಿರಬಹುದು, ಯಾವುದೇ ವಿಷಯ ಆಗಿದ್ರೂ ಪರವಾಗಿಲ್ಲ. ಈಗ ವ್ಯಾಯಾಮ ಅನ್ನೋದು ತುಂಬ ಒಳ್ಳೆಯದು, ಆದರೆ ಅದನ್ನು ಅತಿಯಾಗಿ ಮಾಡೋದಾಗಲೂ ಕೂಡ ಅದು ನಮಗೆ ಅನಾನುಕೂಲನೇ ಆಗೋದು ಆಯಿತಾ. ಅದು ಒಂದು ಲಿಮಿಟಲ್ಲಿದ್ದಾಗ ಏನಾಗಲ್ಲ. ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಯಾವ ಸುಖ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಬರುತ್ತೋ ಮೊದಲಿಗೆ ನಮಗೆ ಅದು ಆನಂದ ಕೊಡುತ್ತೆ, ಅಮೃತದ ಸಮಾನವಾಗಿರುತ್ತೆ. ಆದರೆ ಅದರ ಪರಿಣಾಮ ಹೇಗಿರುತ್ತೆ ಅಂತಂದರೆ ವಿಷಕ್ಕೆ ಸಮಾನವಾಗಿರುತ್ತೆ. ಆ ರೀತಿಯ ಸುಖವನ್ನು ರಾಜಸ ಸುಖ ಅಂತ ಹೇಳೋದು. ಅಂದರೆ ಯಾವುದೋ ಒಂದು ವಿಷಯ ಮತ್ತು ಈ ಇಂದ್ರಿಯಗಳ ಸಂಯೋಗದಿಂದ ಆಗುತ್ತಲ್ಲ, ಅದನ್ನು ರಾಜಸ ಸುಖ ಅಂತ ಕರೀತಾರೆ. ನೋಡಿ, ಸುಖದ ಬಗ್ಗೆ ಬೇಕಾದಷ್ಟು ರೀತಿಯ ಸುಖಗಳಿದೆ. ಅದನ್ನೆಲ್ಲ ಭಗವಂತ ಮುಂದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ನಮಗೆ ಇಂದ್ರಿಯಗಳನ್ನು ವಶ ಮಾಡ್ಕೊಳ್ಳೋದಕ್ಕೆ 2 ದಾರಿ ಇದೆ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ ಅಂತ ಗೊತ್ತಾಯಿತು. ಆಮೇಲೆ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಆಗುತ್ತಲ್ಲ, ಅದನ್ನು ರಾಜಸ ಸುಖ ಅಂತ ಹೇಳ್ತಾರೆ ಅನ್ನೋದು ಗೊತ್ತಾಯಿತು. ಮುಂದೆ ಏನು ಹೇಳ್ತಾರೆ ಈ ಪ್ರಶ್ನೆಗೆ ಉತ್ತರ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.